everyone fine. ನೋಡಿ, ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೋಸ್ಕರ ಪೈಪೋಟಿ ನಡೀತಾ ಇದೆಯಾ, ರೇಸ್ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ರೈಸ್ ಆಗ್ತಾ ಇದೆ. ಕಾರಣ ಕೈ ನಾಯಕರು ಪದೇ ಪದೇ ದೆಹಲಿಗೆ ಹೋಗ್ತಿರೋದು ಯಾಕೆ, ದೆಹಲಿ ನಾಯಕರನ್ನ ಭೇಟಿ ಮಾಡ್ತಿರೋದು ಯಾಕೆ? ಹಾಗಾದ್ರೆ ಇದರ ಹಿಂದೆ ಏನಾದ್ರೂ ಬೇರೊಂದು ಲೆಕ್ಕಾಚಾರ ಇದೆಯಾ? ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಸಿಎಂ ಕುರ್ಚಿ ಏರ್ಬೇಕು ಅಂತ ಪೈಪೋಟಿ ಏನಾದ್ರೂ ಶುರುವಾಗ್ಬಿಟ್ಟಿದ್ಯಾ? ಗೇಮ್ ಪ್ಲಾನ್ ಮಾಡ್ತಿದ್ದಾರಾ? ಗೇಮ್ ಪ್ಲಾನ್ ಮಾಡ್ತಾ ಇರುವಂತ ನಾಯಕರಾದ್ರೂ ಯಾರು? ಹಾಗಾದ್ರೆ ಏನಾದ್ರೂ ರೇಸ್ ನಡೀತಾ ಇದೆಯಾ? ಅಲ್ಲಿ ಸಿಎಂ ಗಾದಿಗೆ ಏರ್ಲೇಬೇಕು ಅಂತ ಪೈಪೋಟಿಗೆ ಬಿದ್ದಿದ್ದಾರಾ? ಹಾಗಾಗಿನೇ ದೆಹಲಿ ನಾಯಕರನ್ನ ಭೇಟಿ ಮಾಡ್ಕೊಂಡು ಬರ್ತಿದ್ದಾರಾ ಆಗಾಗ ಹೋಗಿ ಅಂತ? ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಇಬ್ಬರು ಕೂಡ ವರಿಷ್ಠರ ಭೇಟಿ ಮಾಡ್ತಿರೋದು ಯಾಕೆ? ಹಾಗಾದ್ರೆ ಪರಮೇಶ್ವರ್ ಬಳಿಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿದ್ರು ಸತೀಶ್ ಜಾರಕಿಹೊಳಿ. ಕಳೆದ 2 ತಿಂಗಳಲ್ಲೇ ಇಬ್ಬರಿಂದ 2-3 ಬಾರಿ ದೆಹಲಿ ಭೇಟಿ ಆಗಿದೆ. ಹೀಗಾಗಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸುದೀರ್ಘ ಮಾತುಕತೆ ನಡೆಸಿರೋದ್ರಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಬ್ಬರು ನಾಯಕರಿಗೆ ರಾಹುಲ್ ಗಾಂಧಿ ಕಡೆಯಿಂದ ಏನಾದ್ರೂ ಭರವಸೆ ಸಿಕ್ಕಿದ್ಯಾ? ಹಾಗಾಗಿನೇ ಮತ್ತೆ ಮತ್ತೆ ಹೋಗಿ ಭೇಟಿ ಮಾಡ್ಕೊಂಡು ಮಾತನಾಡ್ಕೊಂಡು ಬರ್ತಿದ್ದಾರಾ? ಪ್ರಸ್ತುತ ಸಿಎಂ ಕುರ್ಚಿಗೆ ಪ್ರಬಲ ಆಕಾಂಕ್ಷಿಯಾಗಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರನ್ನೇ ಸೈಡ್ ಲೈನ್ ಹೊಡೆದು ಅಥವಾ ಅವ್ರನ್ನ ಸೈಡ್ ಲೈನ್ ತಳ್ಳಿ ಹೈಕಮಾಂಡ್ ವಿಶ್ವಾಸವನ್ನ ಗಳಿಸುವಂತ ಪ್ಲಾನ್ ಏನಾದ್ರೂ ಮಾಡ್ಕೊಳ್ತಿದ್ದಾರಾ? ಹಾಗಾಗಿನೇ ಪದೇ ಪದೇ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡ್ಕೊಂಡು ಬರ್ತಿದ್ದಾರಾ? ಹಲವು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ ಜಿ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರ ನಡೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಹೋಗಿ ಮಾತನಾಡ್ಕೊಂಡು ಬಂದ್ರು. ಪದೇ ಪದೇ 2-3 ಬಾರಿ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು, ಪತನ ಮಾಡಬೇಕು ಅಂತ ಬಿಜೆಪಿ ನಾಯಕರು ಒಂದಲ್ಲ ಒಂದು ಹಗರಣ ಅಕ್ರಮಗಳ ಆರೋಪವನ್ನ ಮಾಡ್ತಾನೆ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಹೋರಾಟ ಮಾಡ್ತಿದ್ದಾರೆ. ಇದರ ನಡುವೆನೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲೇ ಒಳಗೊಳಗೇನೆ. ಹಾಗಾದ್ರೆ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿರೋದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಕಾನೂನಾತ್ಮಕ ಹೋರಾಟದಲ್ಲಿ ಬ್ಯುಸಿ ಆಗಿದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಕೊಂಡು ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಬಹಿರಂಗವಾಗಿ ಕೇಳಿದ್ರೆ ಸಿಎಂ ಆಗುವಂತ ಆಸೆ ಏನಿಲ್ಲ, ಯಾಕೆಂದ್ರೆ ಈಗ ಸಿಎಂ ಕುರ್ಚಿ ಏನ್ ಖಾಲಿ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದ್ರೆ ಒಳಗೊಳಗೆ ಕೆಲ ನಾಯಕರು ದೆಹಲಿ ನಾಯಕರನ್ನ ಭೇಟಿ ಮಾಡ್ತಿರೋದಾದ್ರೂ ಯಾಕೆ? ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇನಿದ್ದಾರೆ ಸಿಎಂ ಕುರ್ಚಿಯ ಪ್ರಬಲ ಆಕಾಂಕ್ಷಿ. ಇದೇ ರೀತಿಯಾಗಿ 2023 ಮೇ 19ನೇ ತಾರೀಕೇನು ಸಿದ್ದರಾಮಯ್ಯನವರು ಪ್ರಮಾಣ ವಚನನ ಸಿಎಂ ಆಗಿ ಸ್ವೀಕಾರ ಮಾಡಿದ್ರಲ್ಲ, ಅದರ ಹಿಂದಿನ ದಿನದವರೆಗೂ, ಆ ಹಿಂದಿನ ಕ್ಷಣದವರೆಗೂ ಸಿಎಂ ಆಗಿ ಸಿದ್ದರಾಮಯ್ಯನವ್ರ ಗಾದಿ ಏರ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಗಾದಿ ಏರ್ಬೇಕಾ ಅಂತ ಸಾಕಷ್ಟು ಚರ್ಚೆಗಳಾಯಿತು. ಈ ಸಿಎಂ ಆಗಬೇಕು ಅನ್ನುವಂಥ ಚೆಂಡು ದೆಹಲಿ ಅಂಗಳದಲ್ಲೇ ಓಡಾಡ್ತಾ ಇತ್ತು. ಅನೇಕ ಚರ್ಚೆಗಳಾದ ಬಳಿಕ, ಅಸಮಾಧಾನಗಳಾದ ಬಳಿಕ, ಸಭೆಗಳಾದ ಬಳಿಕ ಸಿಎಂ ಆಗಿ ಸಿದ್ದರಾಮಯ್ಯನವ್ರ ಗಾದಿಗೇರಿದ್ರು, ಡಿಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವ್ರ ಗಾದಿಗೇರಿದ್ರು. ಅದರಲ್ಲೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಒಂದೇ ಇರಬೇಕು, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಈಕ್ವಲ್ ಆಗಿರಬೇಕು ಅನ್ನುವಂಥ ಕೆಲ ಕಂಡೀಷನ್ಗಳನ್ನು ಹಾಕಿ ಡಿಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಗಾದಿಗೇರಿದ್ರು. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆದ ಬಳಿಕ ಈಗ ಸರ್ಕಾರ 1 ವರ್ಷ ಪೂರೈಸಿದೆ. ಇದರ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯನವರ ಕೊರಳಿಗೆ ಈ ಮುಡಾ ಹಗರಣ ಸುತ್ತಕೊಳ್ತಾ ಇದ್ದಂತೆ, ಮುಡಾ ಅಕ್ರಮದ ಕೇಸ್ ಸುತ್ತಕೊಳ್ತಾ ಇದ್ದಂತೆ ಒಂದಷ್ಟು ನಾಯಕರೇನಿದ್ದಾರೆ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಕೊಂಡು ಬರೋದಿರ್ಬೋದು, ಈಗ ಡಿಸಿಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಸೈಡ್ ಲೈನ್ ಮಾಡಿ ಅವರ ಸ್ಥಾನಕ್ಕೆ ಕೂರಬೇಕು ಅಥವಾ ಸಿಎಂ ಗಾದಿಯನ್ನು ಏರ್ಬೇಕು ಅಂತ ಏನಾದರೂ ಪ್ಲಾನ್ ಮಾಡ್ತಿದ್ದಾರೆ. ಹೀಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡಬೇಕಿದೆ ಯಾರಾದರೂ ಸಿಎಂ ರೇಸ್ನಲ್ಲಿ ಇದ್ದಾರಾ, ತಮ್ಮ ಈ ಆಕಾಂಕ್ಷೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಆಸೆಯನ್ನು ಹೊರ ಹಾಕ್ತಾರಾ ಅಂತ.